ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ಇವತ್ತು ಸೋಮವಾರ ಆಗಿರೋದ್ರಿಂದ ನಮ್ಮ ಮಹಾಶಿವರಿಂದ ಯಾವ ಒಂದು ಸಂದೇಶ ನಮ್ಗೆ ಸಿಗ್ತಾ ಇದೆ ಅಂತ ಹೇಳಿ ನೋಡೋಣ. ನಾನು ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆ ನಾನು ಒಂದ್ಸರಿ ಶಿವರಿಗೆ ಪ್ರೇ ಮಾಡ್ಬಿಟ್ಟು ಈ ಒಂದು ರೀಡಿಂಗ್ ನ ತೆಗಿತಾ ಇದ್ದೀನಿ. ಮತ್ತೆ ನೀವು ಅಷ್ಟೇ ನಿಮ್ಮ ಇಷ್ಟದವುಗಳನ್ನ ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡೋಣ ಏನೆಲ್ಲ ಸಂದೇಶಗಳು ನಿಮಗೆ ಬರ್ಬೋದು ಅಂತ ಹೇಳಿ. ಯಾರೆಲ್ಲ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಸ್ ನ ನೋಡಿ. ಯಾರಿಗೆಲ್ಲ ಟ್ಯಾರೋ ಕಲಿಬೇಕಂತ ಇಷ್ಟ ಇದೆ, ರೇಖಿ ಕಲ್ತ್ಕೋಬೇಕಂತ ಇಷ್ಟ ಇದೆ, ಮತ್ತೆ ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕಂತ ಇಷ್ಟ ಇದೆ, ಅವರು ಕೂಡ ನಾನು ಕೊಟ್ಟಿರೋಂತ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಇರುತ್ತೆ, ಅದಕ್ಕೆ ಕಾಲ್ ಅಥವಾ ವಾಟ್ಸಪ್ ಮಾಡಿ ನನ್ನನ್ನ ಸಂಪರ್ಕ ಮಾಡ್ಬೋದು. ನೋಡೋಣ ಏನೆಲ್ಲ ಒಂದು ಮೆಸೇಜಸ್ ನಿಮ್ಗೆ ಬರ್ಬೋದು ಅಂತ ಹೇಳಿ. ಓಕೆನಾ? ಸೊ ಕಾರ್ಡ್ಸ್ ಎಲ್ಲ ಶಫಲ್ ಮಾಡುವಾಗ್ಲೇ ಪಾಪ್ ಆಗಿ ಬರ್ತಾ ಇದೆ. ಇವತ್ತು ನಾನ್ ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು, ಅಮ್ಮನವ್ರನ್ನ ನೆನ್ಸ್ಕೊಂಡು ಮತ್ತೆ ಭಗವಾನ್ ಶಿವನ ನೆನ್ಸ್ಕೊಂಡು ಈ ಒಂದು ರೀಡಿಂಗ್ಸ್ ನ ತೆಗಿತಾ ಇದ್ದೀನಿ. ಆಲ್ರೆಡಿ ನಮಗೆ 2 ಕಾರ್ಡ್ಸ್ ಪಾಪ್ ಆಗಿ ಬಿದ್ದಿದೆ. ಇನ್ನು 3 ಕಾರ್ಡ್ಸ್ ತೆಗಿಯೋಣ. 5 ಕಾರ್ಡ್ಸ್ ಟೋಟಲ್. ನೀವು ಯಾವುದೇ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇದ್ರಲ್ಲಿ ಇರೋದಿಲ್ಲ. ಓಕೆನಾ? ಹೋಪ್ಫುಲಿ ನಿಮ್ಗೆ ಎಲ್ಲಾ ಕಾರ್ಡ್ಸ್ ಗಳು ಕಾಣಿಸ್ತಾ ಇದೆ ಅಂತ ಅನ್ಕೊಂಡು ಈ ಒಂದು ರೀಡಿಂಗ್ ನ ನಾನು ಮುಂದುವರಿಸ್ತಾ ಇದ್ದೀನಿ. ನೋಡೋಣ ಏನೆಲ್ಲ ಬಂದಿರುತ್ತೆ ಅಂತ ಹೇಳಿ. ಮೊದಲನೇ ಕಾರ್ಡು ನಮಗೆ ಏಸ್ ಆಫ್ ವಾಂಡ್ಸ್ ಬಂದಿದೆ. ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. ಸೆಕೆಂಡ್ ಕಾರ್ಡ್ ನಮಗೆ 7 ಆಫ್ ಕಪ್ಸ್ ಬಂದಿದೆ, ಅದು ರಿವರ್ಸ್ ಆಗಿ ಬಂದಿದೆ, ಈ ತರ ಉಲ್ಟಾ ಬಂದಿದೆ. ಥರ್ಡ್ ಕಾರ್ಡ್ ನಮಗೆ ದ ಎಂಪರರ್ ಬಂದಿದೆ. ಓಕೆ, ಇಟ್ಸ್ ಎ ಬ್ಯೂಟಿಫುಲ್ ರೀಡಿಂಗ್ ಗೈಸ್. ಓಕೆ, 6 ಆಫ್ ವಾಂಡ್ಸ್ ಬಂದಿದೆ, 6 ಆಫ್ ಸಾರ್ಟ್ಸ್ ಬಂದಿದೆ. ಓಕೆ, ಅಂಡ್ ಪೇಜ್ ಆಫ್ ಸಾರ್ಟ್ಸ್ ಬಂದಿದೆ. ಓಕೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಈ ಒಂದು ರೀಡಿಂಗ್ ಬಂದಿದೆ. ಅದ್ರಲ್ಲಿ 1 ಕಾರ್ಡ್ ಮಾತ್ರ ನಮಗೆ ರಿವರ್ಸ್ ಆಗಿ ಬಂದಿದೆ. ಸೊ ಲೆಟ್ ಮಿ ಕೀಪ್ ಇಟ್ ಲೈಕ್ ಸ್ಟ್ರೈಟ್ ಆಗಿ ಇಟ್ಬಿಡೋಣ. ಮೊದಲನೇ ಕಾರ್ಡು ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ತುಂಬಾ ಜನಗಳ ಜೀವನದಲ್ಲಿ ಇವಾಗ ಆಲ್ರೆಡಿ ತುಂಬಾನೇ ಹೊಸ ಬಿಗಿನಿಂಗ್ಸ್ ಆಗಿರುವಂತದ್ದು ಇರ್ಬೋದು, ನ್ಯೂ ಬಿಗಿನಿಂಗ್ಸ್ ಆಗಿರುವಂತದ್ದು ಇರ್ಬೋದು, ಲಾಡ್ ಆಫ್ ಆಪರ್ಚುನಿಟೀಸ್ ತುಂಬಾ ಬರ್ತಾ ಇದೆ ನಿಮಗೆ. ಹೊಸ ಮೂಲಗಳಿರ್ಬೋದು ಅಥವಾ ಹೊಸ ಕಡೆಯಿಂದ ಒಂದಷ್ಟು ಅವಕಾಶಗಳಾಗಿರ್ಬೋದು, ಅಥವಾ ನೀವೇ ಕ್ರಿಯೇಟ್ ಮಾಡ್ಕೊತಿರ್ಬೋದು. ಎಷ್ಟೊಂದು ಹೊಸ ಆಪರ್ಚುನಿಟಿ ಅವಕಾಶಗಳು ನಿಮ್ಮನ್ನ ಹುಡ್ಕೊಂಡ್ ಬರ್ತಾ ಇದೆ, ನೀವು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀರಾ. ಅಂಡ್ ಆಲ್ಸೋ ಹೊಸ ಬಿಗಿನಿಂಗು ಕೆರಿಯರ್ ಅಲ್ಲಿ, ಬಿಸ್ನೆಸ್ ಅಲ್ಲಿ ಎಲ್ಲದೂನು ಒಂಥರ ಏನೋ ಒಂದು ಹೊಸ ಆರಂಭ ಅಂತೂ ಕಾಣಿಸ್ತಾ ಇದೆ. ತುಂಬಾ ಒಂಥರ ಅಡ್ವೆಂಚರಸ್ ಆಗಿದೆ, ತುಂಬಾ ಪಾಸಿಬಿಲಿಟೀಸ್ ಇದೆ. ತುಂಬಾ ಜಾಸ್ತಿ ಎಸ್ ಅನ್ನೋ ಆನ್ಸರ್ಗಳು ಇಲ್ಲಿ ಬರ್ತಾ ಇದೆ. ಓಕೆನಾ? ಎಲ್ಲದಕ್ಕೂ ಎಸ್ ಅನ್ನೋ ಆನ್ಸರ್ ಗೈಸ್. ಇವಾಗ ರೀಸೆಂಟ್ ಆಗಿ ನೀವೇನಾದ್ರೂ ಶುರು ಮಾಡಿದ್ರೆ ಡೆಫಿನೆಟ್ಲಿ ಅದೊಂದು ಹೊಸ ಬಿಗಿನಿಂಗ್ ಆಗಿತ್ತು ಅಂತ ಹೇಳಿದ್ರೆ ಅದರಿಂದ ನಿಮಗೆ ತುಂಬಾನೇ ಜಾಸ್ತಿ ಆಪರ್ಚುನಿಟೀಸ್ ಬರುವಂತದ್ದು, ಅಥವಾ ತುಂಬಾ ಜಾಸ್ತಿ ನೀವು ಒಂಥರ ಏನೋ ಒಂದು ಹೊಸದು ಶುರು ಆಗೋಂಥದ್ದು, ಒಂಥರ ಆಫರು ನಿಮಗೆ ದೇವರೇ ಕೊಡೋ ಅಂತ ಆಫರು, ಅಥವಾ ದೇವರೇ ಆಶೀರ್ವಾದ ಮಾಡಿರುವಂತದ್ದು, ಹೊಸ ಡೋರ್ಗಳು ಓಪನ್ ಆಗುವಂಥದ್ದು, ಹೊಸ ರಸ್ತೆಗಳು ಓಪನ್ ಆಗುವಂಥದ್ದು. ಸೊ ಈ ತರ ಎಲ್ಲ ಒಂದು ಎನರ್ಜಿ ಕಾಣಿಸ್ತಾ ಇದೆ. ತುಂಬಾನೇ ಪಾಸಿಟಿವ್ ಆಗಿರುವಂತ ಕಾರ್ಡು, ತುಂಬಾನೇ ಪ್ಯೂರ್ ಆಗಿರುವಂತ ಕಾರ್ಡು. ತುಂಬಾ ಜನಕ್ಕೆ ಹೊಸ ಬಿಗಿನಿಂಗ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಏನೋ ಒಂದನ್ನ ಹೊಸದಾಗಿ, ಏನೋ ಒಂದು ಆಂಬಿಷನ್ ಮನ್ಸಲ್ಲಿ, ಏನೋ ಒಂದು ಆಸೆನ ಇಟ್ಕೊಂಡು ಹೊಸದನ್ನ ಶುರು ಮಾಡಿದೀರಾ. ಓಕೆನಾ? ಅದು ಬಿಸ್ನೆಸ್ ಇರ್ಬೋದು, ಜಾಬ್ ಇರ್ಬೋದು, ಏನೋ ಒಂದು ನಿಮ್ಮ ಐಡಿಯಾನ ಏನೋ ಒಂದು ಕಾರ್ಯರೂಪಕ್ಕೆ ತರುವಂತದ್ದು. ಅಂಡ್ ಅಟ್ ದ ಸೇಮ್ ಟೈಮ್ ನೀವು ತುಂಬಾ ಕ್ರಿಯೇಟಿವ್ ಆಗಿರುವಂತದ್ದು, ತುಂಬಾ ಬುದ್ಧಿವಂತರಾಗಿರುವಂತದ್ದು, ನಿಮ್ಮ ಹತ್ರ ಲಾಡ್ ಆಫ್ ಐಡಿಯಾಸ್ ಇರುವಂತದ್ದು, ಯಾವ್ದನ್ನ ಹೆಂಗ್ ತಗೊಂಡೋಗ್ಬೇಕು ಅಂತ ಗೊತ್ತಿದೆ. ನಿಮ್ಮ ಹತ್ರ ಒಂದ್ ಕಲ್ ತಗೊಂಬಂದ್ ಕೊಟ್ರೆ ಸಾಕು, ಅದನ್ನ ಏನೇನ್ ಮಾಡ್ಬೋದು ಅಂತ ಹೇಳಿ ಟಕ ಅಂತ ಹೇಳ್ತೀರಾ, ಅಷ್ಟು ಬುದ್ಧಿವಂತಿಕೆ ನಿಮ್ಮ ಹತ್ರ ಇದೆ. ಅಂಡ್ ಆಲ್ಸೋ ತುಂಬಾ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತೀರಾ. ಎಷ್ಟು ಪಾಸಿಬಿಲಿಟೀಸ್ ಇದೆ, ಅದನ್ನ ಸಾಧ್ಯ ಆದ್ರೆ ಎಷ್ಟು ಪಾಸಿಬಿಲಿಟೀಸ್ ಇದೆ ಅಷ್ಟನ್ನು ಟ್ರೈ ಮಾಡೋಣ ಇದ್ರಲ್ಲಿ ಅಂತ ಹೇಳಿ ಟ್ರೈ ಮಾಡೋದು, ಥಿಂಕ್ ಮಾಡೋದು, ಒಂಥರ ಆಕ್ಷನ್ ಓರಿಯೆಂಟೆಡ್ ಗೈಸ್. ಏನಾದ್ರೂ ಕೈ ಎತ್ಕೊಂಡ್ರೆ ನೀವು ಬಿಡಲ್ಲ, ಅದನ್ನ ಮಾಡಿ ಮುಗಿಸ್ತೀರಾ. ಆತರ ಒಂದು ಫೈರ್ ಎನರ್ಜಿ ಇರುವಂತ ಕಾರ್ಡ್ ಇದು ಏಸ್ ಆಫ್ ವಾಂಡ್ಸ್. ತುಂಬಾ ಜನ ಸಿಂಹ ರಾಶಿಯವರು ಮತ್ತೆ
ಮೇಷರಾಶಿಯವರು, ಧನಸು ರಾಶಿಯವರು ಈ ಒಂದು ರೀಡಿಂಗ್ ನ ನೋಡ್ತಿರುವಂತ ಚಾನ್ಸಸ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ತುಂಬಾ ಜಾಸ್ತಿ ಹೊಸ ಹೊಸ ಪ್ರೀತಿಗಳು ಶುರು ಆಗುವಂತದ್ದು, ಫಿಸಿಕಲ್ ಅಟ್ರಾಕ್ಷನ್ ಅಂಡ್ ಆಲ್ಸೋ ಅವ್ರಿಗೆ ನೀವು ಅಟ್ರಾಕ್ಟ್ ಆಗುವಂತದ್ದು, ಈ ತರಾನು ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಏನೋ ಒಂದು ಹೊಸ ಬಿಗಿನಿಂಗ್ಸ್ ಅಂಡ್ ಹೌದು, ನಿಮಗೂ ಅವ್ರ ಮೇಲೆ ಇಂಟ್ರೆಸ್ಟ್ ಇದೆ, ಅವ್ರಿಗೂ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದೆ, ಈ ತರ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಓಕೆನಾ? ಅಂಡ್ ಲಾರ್ಡ್ ಆಫ್ ನ್ಯೂ ಬಿಗಿನಿಂಗ್ಸ್ ಅನ್ನೋದು ಕಾಣಿಸ್ತಾ ಇದೆ. ಇನ್ನು ಸೆಕೆಂಡ್ ಕಾರ್ಡ್ ನಮಗೆ ಈ ತರ ಉಲ್ಟಾ ಬಂದಿತ್ತು. ಯು ಕ್ಯಾನ್ ಸಿ ಒಂದು ಸ್ವಲ್ಪ ರಿವರ್ಸ್ ಆಗಿ ಬಂದಿತ್ತು. ಇದು 7 ಆಫ್ ಕಪ್ಸ್. 7 ಆಫ್ ಕಪ್ಸ್ ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, 7 ಆಫ್ ಕಪ್ಸ್ ನಿಮ್ಮ ಒಂದು ಲಾಜಿಕ್, ನೀವು ಲಾಜಿಕ್ ಯೂಸ್ ಮಾಡಬೇಕು ಅಥವಾ ತುಂಬಾನೇ ನೀವು ರೆಡಿ ಟು ಟೇಕ್ ರಿಸ್ಕ್ ಅನ್ನೋ ತರ ಇದ್ದೀರಾ. ಓಕೆ, ಏನಾದ್ರೂ ಆಗ್ಲಿ ನನ್ ಕೆಲ್ಸ ಆಗ್ಬೇಕು, ಐ ಆಮ್ ರೆಡಿ ಟು ಟೇಕ್ ರಿಸ್ಕ್ ಅನ್ನೋ ತರ ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡ್ತಿಲ್ಲ. ನನಗೆ ಬೇಕು, ನಾನ್ ಮಾಡೇ ಮಾಡ್ತೀನಿ ಅಂತ ಏನೋ ಒಂದು ಗುರಿನ ಇಟ್ಕೊಂಡ್ಬಿಟ್ಟು ಸುಮ್ನೆ ಹೋಗ್ತಾ ಇದ್ದೀರಾ. ಓಕೆ, ನಿಮಗ್ ದಾರಿ ಹೆಂಗಿದೆ ಗೊತ್ತಿಲ್ಲ, ಅಂಡ್ ಯಾರು ನಂಬೇಕು ಯಾರು ನಂಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ. ಅಂಡ್ ಆಲ್ಸೋ ಎಲ್ಲರಿಗೂ ತುಂಬಾ ಓಪನ್ ಅಪ್ ಆಗಿರ್ತೀರಾ ಅಂಡ್ ಎಲ್ಲರ ಜೊತೆನೂ ನಿಮ್ ಐಡಿಯಾಸ್ ನ ಶೇರ್ ಮಾಡ್ತಾ ಇದ್ದೀರಾ. ಆದ್ರೆ ಬಿ ಚೂಸಿ, ಲೈಕ್ ತುಂಬಾ ಬುದ್ಧಿವಂತಿಕೆಯನ್ನ ಸ್ವಲ್ಪ ಓಡಿಸ್ಬೇಕಾಗಿದೆ. ನೀವಿಲ್ಲಿ ಸ್ವಲ್ಪ ಲಾಜಿಕಲಿ ಥಿಂಕ್ ಮಾಡ್ಬೇಕಾಗಿದೆ. ನಿಮ್ಮ ಇಂಟ್ಯೂಷನ್, ನಿಮ್ಮ ಒಳ ಮನಸ್ಸಿಗೆ ಕೇಳ್ಕೋಬೇಕು. ಯಾವ ಜನರು ಒಳ್ಳೆಯವರು, ಯಾವ ಜನರು ನಿಮ್ಗೆ ಬರ್ತಾ ಇಲ್ಲ, ನಿಮ್ ಹಿಂದೆನೆ ಪಿತೂರಿ ನಡೆಸೋ ಅಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಜ್ಞಾನ ಇರ್ಲಿ. ಬಿಕಾಸ್ ನೀವು ರೆಡಿ ಟು ಟೇಕ್ ರಿಸ್ಕ್ ಅನ್ನೋ ತರ ಹೋಗ್ಬಿಟ್ಟು ಎಲ್ಲರ ಹತ್ರ ಎಲ್ಲಾ ಐಡಿಯಾಸ್ನು ಶೇರ್ ಮಾಡ್ತಿದ್ದೀರಾ. ನಿಮ್ಮ ಹತ್ರ ಏನು ಹೊಸ ಹೊಸ ಐಡಿಯಾಸ್ ಇದೆಯಲ್ಲ ಅದನ್ನ ಎಲ್ಲರಿಗೂ ಶೇರ್ ಮಾಡ್ತಿದ್ದೀರಾ, ವಿಚ್ ಇಸ್ ನಾಟ್ ಗುಡ್. ಎಲ್ಲರೂ ನಿಮಗೆ ಫೇತ್ಫುಲ್ ಆಗಿರಲ್ಲ. ಓಕೆ, ಎಲ್ಲ ಒಂದ್ ಕಡೆ ನಿಮ್ಮ ಒಂದು ನೀವು ದುಡ್ಡು ಮಾಡಕ್ಕೆ ಅಂತ ದಾರಿ ನೋಡ್ತಾ ಇದ್ರೆ ಅದಕ್ಕೆ ಸ್ವಲ್ಪ ಜನ ಕಣ್ಣು ಹಾಕುವಂಥದ್ದು, ಅದನ್ನ ಹೆಂಗ್ ಹಾಳು ಮಾಡ್ಬೇಕು ಅಂತ ಹೇಳಿ ನಿಮ್ ಬೆನ್ನಿಂದ್ಗಡೆ ಮಾತಾಡ್ತಿರೋಂಥ ಜನಗಳ ಒಂದು ಗ್ರೂಪೇ ರೆಡಿ ಆಗಿದೆ. ಐ ಮೀನ್ ಲೈಕ್ ಆ ಒಂದು ಎನರ್ಜಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಇಟ್ಸ್ ಲೈಕ್ ತುಂಬಾ ಜನ ಗಾಸಿಪ್ ಮಾಡುವಂತದ್ದು, ನಂಬಿಕೆಗೆ ಅರ್ಹರಿಲ್ಲದ ವ್ಯಕ್ತಿಗಳ ಹತ್ರ ನಿಮ್ಮ ಐಡಿಯಾಸ್ ನ ಶೇರ್ ಮಾಡ್ತಾ ಇದ್ದೀರಾ. ಸ್ವಲ್ಪ ಲಾಜಿಕ್ ಆಗಿ ಜನನ ಚೂಸ್ ಮಾಡ್ಕೊಳ್ಳಿ. ಬಿಕಾಸ್ ಇದು ನಿಮಗೆ ತುಂಬಾನೇ ರಿಸ್ಕ್ ನ ತಗೊಂಡ್ಬಂದು ಕೊಡ್ಬೋದು. ಸೊ ಬಿ ಅವೇರ್ ಆಫ್ ದಟ್ ಅಂತ ಹೇಳಿ ಸೆಕೆಂಡ್ ಕಾರ್ಡ್ ಅಲ್ಲಿ ಒಂದ್ ಸ್ವಲ್ಪ ವಾರ್ನಿಂಗ್ ತರ ಬರ್ತಾ ಇದೆ. ಇನ್ನು ಥರ್ಡ್ ಕಾರ್ಡು ದ ಎಂಪರರ್ ಬಂದಿರೋದ್ರಿಂದ ನಿಮ್ಗೆ ಆ ರೂಲಿಂಗ್ ಎನರ್ಜಿ ಇದೆ. ಓಕೆ, ನಿಮ್ಮ ಐಡಿಯಾಸ್ ನ ಯಾರೇ ಹಾಳು ಮಾಡೋದಕ್ಕೆ ಯೋಚನೆ ಮಾಡೋದು, ಯಾರೇ ಏನ್ ಮಾಡೋದಕ್ಕೆ, ಏನೇ ಉಲ್ಟಾ ಸೀದಾ ಮಾಡೋದು, ಅಥವಾ ನಿಮ್ಗೆ ಆಗ್ಬಾರ್ದು ಅಂತ ಏನೇ ಒಂದು ಕೆಟ್ಟದ್ ಬಯಸೋದು, ಏನೇ ಒಂದ್ ಮಾಡಕ್ ಹೋದ್ರು ಕೂಡ ನಿಮ್ಮ ಎನರ್ಜಿ ಇದೆಯಲ್ಲ, ದ ಎಂಪರರ್ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿದೆ. ಯಾವ ತರ ಎನರ್ಜಿ ಅಂದ್ರೆ, ಯು ಆರ್ ಬ್ರಿಲಿಯಂಟ್, ಯು ಆರ್ ಸ್ಮಾರ್ಟ್, ನಿಮಗೆ ಎಲ್ಲಾ ಕೆಪಾಸಿಟಿನೂ ಇದೆ. ಒಂಥರ ರೂಲರ್ ಎನರ್ಜಿ, ಒಂದು ಫಾದರ್ ಇರ್ತಾರಲ್ಲ ಆ ತರ ಎನರ್ಜಿ, ಒಂಥರ ಬಾಸ್ ಆಗಿರುವಂತದ್ದು, ಆ ಕೆಪಬಿಲಿಟಿ ನಿಮ್ಮ ಹತ್ರ ಇದೆ. ಓಕೆ, ಅಂಡ್ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಈಗೋನು ಕಾಣಿಸ್ತಾ ಇದೆ. ಅಂಡ್ ಸ್ವಲ್ಪ ಜಲಸ್ ಇರ್ಬೋದು, ಎಲ್ಲರ ಹತ್ರನೂ ಇರತ್ತಲ್ವಾ. ಸೊ ಆ ತರ ಎಲ್ಲಾ ಹ್ಯೂಮನ್ ಬೀಯಿಂಗ್ಸ್ ಹತ್ರನೂ ಇರತ್ತೆ. ಸ್ವಲ್ಪ ಜಲಸ್ ಇರ್ಬೋದು, ಅಥವಾ ಬೇರೆಯವ್ರಿಗೆ ಒಳ್ಳೇದಾದ್ರೆ ಸಹಿಸ್ಕೊಳ್ದೆ ಇರುವಂತದ್ದು. ಇದೆಲ್ಲ ನಿಮಗೆ, ನೀವು ಏನು ಕೆಲಸ ಮಾಡ್ತಿದ್ದೀರಲ್ಲ ಆ ಕೆಲಸದಲ್ಲಿ ನಿಮಗೆ ಸಕ್ಸಸ್ ನ ತಗೊಂಬಂದು ಕೊಡೋದಕ್ಕೆ ಮುಳುವಾಗ್ಬೋದು. ನಿಮ್ಮ ಒಂದು ಹಠಮಾರಿತನ ಇರ್ಬೋದು, ನೀವೊಂದು ಏನೋ ಲೈಕ್ ಅವ್ರಿಗಾಗ್ತಿದೆ ನನಗಾಗ್ತಿಲ್ಲ ಅಂತ ಹಠ ಮಾಡೋದು, ನಾನು ಹೇಳಿದ್ದೆ ಮಾಡ್ಬೇಕು ನಡಿಬೇಕು ಆ ತರ ಎಲ್ಲ ಮಾಡೋದ್ರಿಂದ ಅದೆಲ್ಲ ಒಂದ್ ಕಡೆ ನಿಮ್ಮ ಒಂದು ಸಕ್ಸಸ್ಗೆ ಪೆಟ್ಟನ್ನ ತಗೊಂಬಂದ್ ಕೊಡ್ಬೋದು. ಅಂಡ್ ಆಲ್ಸೋ ನಿಮ್ಮನ್ನ ನೋಡ್ತಿರೋ ಜನಗಳು ಹೆಂಗ್ ನೋಡ್ತಿದ್ದಾರೆ ಅಂದ್ರೆ, ಏನು ಇಷ್ಟೊಂದು ಸ್ಟ್ರಾಂಗ್ ಆಗಿದಾರಲ್ಲ, ಇಷ್ಟೊಂದು ಒಂಥರ ರೂಲರ್ ತರ ಮಾಡ್ತಾರಲ್ವಾ, ಅಥವಾ ಬಾಸ್ ತರ ಮಾಡುವಂತದ್ದು, ಅಥವಾ ನಾನೇ ಬಾಸ್ ಆಗಿರ್ಬೇಕು ಅಂತ ಹೇಳಿ ಥಿಂಕ್ ಮಾಡುವಂತದ್ದು. ಅಂಡ್ ಕೋಲ್ಡ್ ಅಂಡ್ ಸ್ವಲ್ಪ ನ್ಯಾರೋ ಮೈಂಡ್ ಸೆಟ್ ಇರುವಂತ ಪರ್ಸನ್ ಇರ್ಬೋದು. ಅಂಡ್ ಆಲ್ಸೋ ಲೈಕ್ ಇವ್ರನ್ ಜಾಸ್ತಿ ತಗೊಳಕ್ ಆಗಲ್ವೇನೋ ಆ ತರನು ಕೂಡ ಜನ ಥಿಂಕ್ ಮಾಡ್ಬೋದು. ದಟ್ ಈಸ್ ಬಿಕಾಸ್ ಆಫ್ ನಿಮ್ಮಲ್ಲಿರುವಂತ ಒಂದು ಹಠಮಾರಿತನ ಇರ್ಬೋದು, ಅಥವಾ ಸ್ವಲ್ಪ ಈಗೋ ಇರ್ಬೋದು, ಅಥವಾ ಕೋಪ ಬರುವಂತದ್ದಾಗಿರ್ಬೋದು. ಸೊ ಅಗ್ರೆಸಿವ್ನೆಸ್ ಆಗಿರ್ಬೋದು, ಸ್ವಲ್ಪ ಪೊಸೆಸಿವ್ ಇರ್ಬೋದು, ಸ್ವಲ್ಪ ಆಟಿಟ್ಯೂಡ್ ತೋರಿಸುವಂತದ್ದಾಗಿರ್ಬೋದು. ಈ ಒಂದು ನಿಮ್ಗೆ ನೋಡೋ ಅಂತ ಜನ ನಿಮ್ಮಲ್ಲಿರೋ ಕ್ವಾಲಿಟೀಸ್ನು ನೋಡ್ತಾರೆ, ಹೆಂಗಿದ್ದಾರೆ ಇವರು ಅಂತ ಹೇಳ್ಬಿಟ್ಟು. ಸೊ ಆಲ್ರೆಡಿ ನಿಮಗೆ ಮುಳುವಾಗಿ ನಿಂತಿರುವಂತ ಜನ ಇದಾರೆ. ಸೆಕೆಂಡ್ ಕಾರ್ಡ್ ಅಲ್ಲೇ ಅದು ತೋರಿಸಿದೆ. ಸೊ ಥರ್ಡ್ ಕಾರ್ಡ್ ಅಲ್ಲಿ ನಿಮ್ಮ ಕ್ಯಾರೆಕ್ಟರ್ಸ್, ಅಂದ್ರೆ ನೀವ್ ಹೆಂಗ್ ಜನ ಜೊತೆ ನಡ್ಕೊಳ್ತೀರಾ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಷ್ಟು ಕಾಮ್ ಅಂಡ್ ಕಾಂಪೋಸ್ಡ್ ಆಗಿರ್ತೀರಾ ಅಷ್ಟು ಸಕ್ಸಸ್ ನಿಮಗೆ ಬರುತ್ತೆ. ಇಲ್ಲ ಅಂದ್ರೆ ಆಲ್ರೆಡಿ ನಿಮ್ಮನ್ನ ಹಾಳು ಮಾಡಕ್ ರೆಡಿ ಇರುವಂತ ಜನಕ್ಕೆ ಇವೆಲ್ಲ ನೀವೇ ಕೈ ಕೊಟ್ಟಂಗಾಗತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರ್ಲಿ. ನಿಮ್ಮ ಒಂದು ಅಗ್ರೆಸಿವ್ನೆಸ್ ಇರ್ಬೋದು, ಹಠಮಾರಿತನ, ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರ್ಲಿ ಅನ್ನೋ ಒಂದು ವಾರ್ನಿಂಗ್ ಕೂಡ ಇಲ್ಲಿ ಬರ್ತಾ ಇದೆ. ಅಂಡ್ 6 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ
ಸ್ವಲ್ಪ ಬಿ ಅಸರ್ಟಿವ್ ಅಂತ ಹೇಳ್ತಾರೆ ಗೊತ್ತಾ. ಸ್ವಲ್ಪ ಹುಷಾರಾಗಿರಿ, ಸ್ವಲ್ಪ ಈ ಫೇಕ್ ಜನಗಳಿಂದ ಸ್ವಲ್ಪ ದೂರ ಇರಿ. ನಿಮ್ಮ ಐಡಿಯಾಸ್ ಗಳನ್ನ ಶೇರ್ ಮಾಡುವಂತದ್ದಾಗಿರ್ಬೋದು, ಅಥವಾ ನಿಮ್ಮ ಒಂದು ನೀವೇನೋ ಅನ್ಕೊಂಡಿರ್ತೀರಾ ಅದನ್ನೆಲ್ಲ ಓಪನ್ ಅಪ್ ಆಗಿ ಎಲ್ಲರ ಜೊತೆ ಮಾತಾಡೋದಕ್ಕೆ ಹೋಗ್ಬೇಡಿ. ಅಂಡ್ ಆಲ್ಸೋ ಆದಷ್ಟು ಫೇಕ್ ಪೀಪಲ್ಸ್ ಇಂದ ದೂರ ಇರುವಂತದ್ದು. ಓಕೆ. ಅಂಡ್ ನಿಮಗೇನಾದ್ರೂ ಲೈಕ್ ನಿಮ್ಮ ಸುತ್ತಮುತ್ತ ಇರುವಂತ ಜಾಗ ಸ್ವಲ್ಪ ಡ್ರಾಮ್ಯಾಟಿಕ್ ಆಗಿದೆ ಅಥವಾ ನಿಮ್ಗೆ ಸೆಟ್ ಆಗ್ತಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಅವರಿಂದ ದೂರ ಹೋಗುವಂತದ್ದು ಅಥವಾ ಅವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂತದ್ದು, ಈ ತರ ಕೆಲಸನೂ ಕೂಡ ನೀವು ಮಾಡ್ಬೋದು. ಅಂಡ್ ಮೋರ್ ಓವರ್ ಇಲ್ಲಿ ತುಂಬಾ ಜನ ತುಂಬಾ ಮೂವ್ ಅವೇ ಆಗ್ತಿರೋಂತ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಫೇಕ್ ಜನಗಳಿಂದ ಮೂವ್ ಆಗ್ತಿರೋಂತ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ. ಸೊ ನಿಮ್ಗೆ ಜಾಗ ಸೆಟ್ ಆಗಿಲ್ಲ, ಜನ ಸೆಟ್ ಆಗಿಲ್ಲ, ನನಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಮೂವ್ ಅವೇ ಆಗೋದು ಕೂಡ ಒಂದು ಬೆಸ್ಟ್. ಓಕೆ. ಆ ಜನಗಳಿಂದ ಮೂವ್ ಆನ್ ಆಗ್ಬೋದು ಅಥವಾ ಮೂವ್ ಅವೇ ಆಗ್ಬೋದು, ಅಥವಾ ಅವ್ರ ನನ್ಗೆ ಆಗ್ತಾ ಇಲ್ಲ ಈ ಜಾಗದಲ್ಲಿ ಕೆಲಸ ಮಾಡೋದಕ್ಕೆ, ಎಲ್ಲ ಅಪೋಸಿಟ್ ಆಗಿದ್ದಾರೆ, ಎಲ್ಲ ನನ್ ಮೇಲೆ ಪಿತೂರಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಆ ಜಾಗನ ಚೇಂಜ್ ಮಾಡಿ ನೀವು ಬೇರೆ ಜಾಗಕ್ಕೂ ಕೂಡ ಹೋಗ್ಬೋದು. ಸೊ ಬೇರೆ ಜಾಗದಲ್ಲೂ ಅಷ್ಟೇ ನೀವು ಪಾಸಿಟಿವ್ ನೆಗೆಟಿವ್ ಏನ್ ಬೇಕಾದ್ರೂ ನೀವೇ ಕ್ರಿಯೇಟ್ ಮಾಡ್ಕೋಬಹುದು. ನಿಮ್ಗೆ ಒಳ್ಳೇದಾಗ್ಬೇಕಂದ್ರೆ ಪಾಸಿಟಿವ್ ಆಗಿ ಕ್ರಿಯೇಟ್ ಮಾಡ್ಕೋಬಹುದು, ಅಥವಾ ಬೇಡ ನಂಗೆ ನೆಗೆಟಿವ್ ಆಗಿ ಇರ್ಲಿ ಅಂದ್ರೆ ಅದನ್ನು ನೀವೇ ಕ್ರಿಯೇಟ್ ಮಾಡ್ಕೋಬಹುದು. ಹೆವೆನ್ ಮತ್ತೆ ಹೆಲ್ ಎರಡು ನಿಮ್ಗೆ ಬಿಟ್ಟಿದೆ, ಅಪ್ ಟು ಯು. ಓಕೆ. ನೀವೆಷ್ಟು ಚೆನ್ನಾಗಿರ್ತೀರಾ ಜನ ನಿಮ್ ಜೊತೆ ಅಷ್ಟೇ ಚೆನ್ನಾಗಿರ್ತಾರೆ. ಬಟ್ ಬಿ ಅವೇರ್ ಆಫ್ ದಟ್ ಫೇಕ್ ಜನಗಳ ಒಂದು ಇದಿರ್ಲಿ. ನಿಮ್ ಸುತ್ತಮುತ್ತ ಫೇಕ್ ಜನಗಳಿದ್ದಾರಲ್ಲ ಅವ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಗಮನ ಕೂಡ ಇರ್ಲಿ. ಎಲ್ಲದನ್ನು ಎಲ್ಲರ ಹತ್ರ ಹಂಚ್ಕೊಳಕ್ ಹೋಗ್ಬೇಡಿ. ನಿಮಗೂ ಸದ್ಯಕ್ಕೆ ಫೇಕ್ ಜನಗಳನ್ನ ನೋಡಿ ನೋಡಿ ಸುಸ್ತಾಗಿರ್ಬೋದು. ಯಾವಾಗಪ್ಪ ಇವರಿಂದ ನಾನು ದೂರ ಹೋಗಿ ನನ್ನ ಮನಶಾಂತಿನ ಉಳಿಸ್ಕೋತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಕೂಡ ನಿಮ್ಗೆ ಆಲ್ರೆಡಿ ಬಂದಿರ್ಬೋದು. ಸೊ ಅದು ಕೂಡ ಈ ಕಾರ್ಡು ರೆಪ್ರೆಸೆಂಟ್ ಮಾಡ್ತಾ ಇದೆ. ಮೇ ಬಿ ನೀವೇ ಫೇಕ್ ಜನಗಳಿಂದ ದೂರ ಹೋಗುವಂತ ಕೆಲಸಗಳನ್ನು ಕೂಡ ಮಾಡ್ತೀರಾ. ಇನ್ನು ಪೇಜ್ ಆಫ್ ಸೋರ್ಟ್ಸ್ ಲಾಸ್ಟ್ ಕಾರ್ಡು. ಓಕೆ. ಸೊ ಪೇಜ್ ಆಫ್ ಸೋರ್ಟ್ಸ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ತುಂಬಾ ಇಮ್ಮೆಚೂರ್ ಎನರ್ಜಿ ಕಾಣಿಸ್ತಾ ಇದೆ. ತುಂಬಾ ಯಂಗ್ ಎನರ್ಜಿ ಇರುವಂತ ಜನ ನೀವಾಗಿರ್ಬೋದು. ಅಂಡ್ ಆಲ್ಸೋ ಸ್ವಲ್ಪ ಸೆನ್ಸಿಟಿವ್ನೆಸ್ ಸ್ವಲ್ಪ ಕಡಿಮೆ ಇರುವಂತದ್ದು. ಅಂದ್ರೆ ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ಸಡನ್ ಆಗಿ ಏನಾದ್ರು ಮಾತಾಡ್ಬಿಡ್ತೀರಾ, ಅದು ನಿಮ್ಗೆ ಪ್ರಾಬ್ಲಮ್ ನ ತಗೊಂಡ್ಬಂದು ಕೊಡ್ಬೋದು. ಓಕೆ. ತುಂಬಾ ಹಾರ್ಡ್ ವರ್ಕ್ ಮಾಡುವಂತ ಜನ. ಅಂಡ್ ಆಲ್ಸೋ ಲೈಕ್ ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ಸ್ವಲ್ಪ ಸೆನ್ಸಿಟಿವ್ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ ಗೊತ್ತಾ. ಹೆಂಗಾಗಿದ್ದೀರಾ, ಸ್ವಲ್ಪ ಕ್ವಿಕ್ ಆಗಿ ಎನರ್ಜಿ ಟೆಂಪರ್ ಬರುವಂತದ್ದು. ಬೇಗ ಬೇಗ ಥಿಂಕ್ ಮಾಡ್ತೀರಾ, ಬೇಗ ಡಿಸಿಷನ್ ಮಾಡ್ತೀರಾ, ಬೇಗ ಲರ್ನ್ ಮಾಡ್ತೀರಾ. ಬೇರೆಯವ್ರನ್ನ ತುಂಬಾ ಜಾಸ್ತಿ ಜಡ್ಜ್ ಮಾಡಕ್ ಹೋಗುವಂತದ್ದು. ಅಂಡ್ ಆಲ್ಸೋ ಬೇರೆಯವ್ರಿಗೆ ಏನಾದ್ರು ವರ್ಡ್ಸ್ ಯೂಸ್ ಮಾಡಿದಾಗ ಅವ್ರು ಏನ್ ತಿಳ್ಕೊಬಹುದು ಅಂತ ಹೇಳಿ ನೀವು ಯೋಚನೆ ಮಾಡಲ್ಲ, ಏನಾದ್ರೂ ಒಂದ್ ಹೇಳ್ಬಿಡ್ತೀರಾ. ಸೊ ಅವರಿಗೆ ಮನ್ಸಿಗೆ ನೋವಾಗತ್ತೆ, ಅವರು ನಿಮ್ಮಿಂದ ದೂರ ಆಗುವಂತದ್ದು ಕೂಡ ಆಗತ್ತೆ. ಈ ತರ ಮಾಡಿ ತುಂಬಾ ಒಳ್ಳೆ ಜನಗಳನ್ನು ನೀವು ಕಳ್ಕೊಂಡಿರೋಂತ ಚಾನ್ಸಸ್ ಇದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರ್ಲಿ. ನಿಮ್ಮ ಹಾರ್ಡ್ ವರ್ಕ್ ನಿಮಗೆ ಪೇ ಆಫ್ ಮಾಡುತ್ತೆ. ನಿಮ್ಮ ಐಡಿಯಾಸ್ ನ ಎಲ್ಲೂ ಜಾಸ್ತಿ ಶೇರ್ ಮಾಡ್ಕೋಬೇಡಿ. ನಿಮ್ ಸುತ್ತಮುತ್ತ ನಿಮ್ಗೆ ಹೆಲ್ಪ್ ಮಾಡುವಂತ ಜನ ಇದಾರೆ, ಬಟ್ ಟೇಕ್ ಅ ರೈಟ್ ಆಕ್ಷನ್. ಆದ್ರೆ ನೀವು ಚೂಸ್ ಮಾಡ್ಕೊಳ್ಳೋ ಅಂತ ಕೆಲಸ ಕರೆಕ್ಟ್ ಆಗಿ ಮಾಡ್ಬೇಕು. ಇಲ್ಲ ಅದೇ ನಿಮಗೆ ಮುಳುವಾಗ್ಬಿಡತ್ತೆ, ಅದೇ ನಿಮಗೆ ಎಲ್ಲ ಒಂದ್ ಕಡೆ ಪೆಟ್ಟನ್ನ ತಗೊಂಬಂದು ಇಡತ್ತೆ. ಸ್ವಲ್ಪ ಅಲರ್ಟ್ ಆಗಿರಿ. ಆಪರ್ಚುನಿಟೀಸ್ ಬಂದಾಗ ಒಳ್ಳೆ ರೀತಿಲಿ ಉಪಯೋಗಿಸ್ಕೊಳ್ಳಿ. ಒಳ್ಳೆ ಜನನ ಚೂಸ್ ಮಾಡಿ. ಟ್ರಾವೆಲಿಂಗ್ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಕಾಂಟ್ರಾಕ್ಟ್ ಜಾಬ್ ಸಿಗುವಂತದ್ದು ಸ್ವಲ್ಪ ಜನಕ್ಕೆ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಕಾಂಟ್ರಾಕ್ಟ್ ಅಲ್ಲಿ ಸೈನ್ ಹಾಕುವಾಗ್ಲೂ ಅಷ್ಟೇ ಸ್ವಲ್ಪ ಕೇರ್ಫುಲ್ ಆಗಿ ಸೈನ್ ಹಾಕುವಂತದ್ದು, ಎಲ್ಲ ಓದಿ ಅಥವಾ ಅವ್ರ ಹತ್ರ 2-3 ಸರಿ ಕನ್ಫರ್ಮೇಶನ್ ತಗೊಂಡು ಸೈನ್ ಮಾಡುವಂತದ್ದು. ಈ ತರ ಮಾಡಿ ಕೆಲವೊಂದು ಸತ್ಯಗಳು ಗೊತ್ತಾಗುವಂತದ್ದು ಆಗತ್ತೆ. ಕೆಲಸ ಕೊಡ್ತೀನಿ ಬನ್ನಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಹೋದಾಗ ಬೇರೆ ಪಿಕ್ಚರೇ ಇರುತ್ತೆ ಅಲ್ಲಿ. ಸೊ ಈ ತರ ಒಂದು ಟ್ರೂತ್, ಕ್ಲಿಯಾರಿಟಿ, ಒಂಥರ ಅನ್ಸರ್ಟಿನಿಟಿ ಅನ್ಸ್ಬೋದು. ನಿಮಗೇನಪ್ಪ ಎಲ್ಲ ನನ್ಗೆ ಔಟ್ ಆಫ್ ಕಂಟ್ರೋಲ್ ತರ ಅನ್ನಿಸ್ತಿದ್ಯಲ್ಲ, ಏನೇನೋ ಆಗ್ತಿದ್ಯಲ್ಲ, ಕನ್ಫ್ಯೂಸ್ಡ್ ಆಗ್ಬಿಟ್ಟಿದೀನಿ, ಒಂಥರ ನಂಗೆ ಏನು ಗೊತ್ತಾಗ್ತಾನೆ ಇಲ್ಲ, ಎಷ್ಟು ಆಳ ಇದೆ ಏನಿದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಆತರ ಒಂದು ಸಂದರ್ಭ ಬರುವಂತದ್ದಿದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರ್ಲಿ. ಸ್ವಲ್ಪ ಇಮ್ಮೆಚೂರ್ ಎನರ್ಜಿ ಇರೋದ್ರಿಂದ ನಿಮ್ಗೂ ಕೂಡ ಡಿಸಿಷನ್ ತಗೊಳ್ಳೋದಕ್ಕೆ ಎಲ್ಲ ಒಂದ್ ಕಡೆ ಕಷ್ಟ ಆಗ್ಬೋದು. ಅದರಿಂದ ನಿಮಗೆ ಸ್ವಲ್ಪ ತೊಂದರೆ ಆಗುತ್ತೆ. ಅದರ್ ದನ್ ದಟ್ ಇಟ್ ಈಸ್ ಓಕೆ. ಎಲ್ಲ ಕರೆಕ್ಟ್ ಆಗಿ ಇದೆ. ಎಲ್ಲ ಒಂದು ಮೆಸೇಜಸ್ ಕರೆಕ್ಟ್ ಆಗಿ ಬಂದಿದೆ. ಸ್ವಲ್ಪ ಅಲರ್ಟ್ ಮೆಸೇಜ್ ಬಂದಿದೆ. ಸ್ವಲ್ಪ ಕೇರ್ಫುಲ್ ಆಗಿರಿ ಅನ್ನೋದು ಬಂದಿದೆ. ನಿಮ್ಮ ಐಡಿಯಾಸ್ ನ ಬಿಟ್ಕೊಡ್ಬೇಡಿ ಅಂತ ಬಂದಿದೆ. ಫೇಕ್ ಜನಗಳ ಬಗ್ಗೆ ಗಮನ ಇರ್ಲಿ ಅಂತ ಬಂದಿದೆ. ಸ್ವಲ್ಪ ನೀವು ಲಾಜಿಕ್ ಆಗಿ ಜನಗಳನ್ನ
ಚೂಸ್ ಮಾಡಿ ಅನ್ನೋದು ಕೂಡ ಬಂದಿದೆ. ಅಂಡ್ ಆಲ್ಸೋ ನಿಮ್ಮ ಎನರ್ಜಿ ಚೆನ್ನಾಗಿದೆ, ಬಟ್ ಹಠ ಮಾಡೋದು ಒಳ್ಳೇದಲ್ಲ, ಅಥವಾ ಈಗೋ ಇರ್ಬೋದು, ನಾನೇ ಬಾಸ್ ಆಗಿರ್ಬೇಕು ಅಂತ ಈ ತರ ಎಲ್ಲ ಮಾಡೋದು ಒಳ್ಳೇದಲ್ಲ. ಅದೆಲ್ಲ ಸ್ವಲ್ಪ ಅಲರ್ಟ್ ಮೆಸೇಜಸ್ ಗಳು ಕೂಡ ಬಂದಿದೆ. ಸೊ ಗೈಸ್, ಇದು ಇವತ್ತಿನ ಒಂದು ನಮಗೆ ಮಹಾಶಿವರಿಂದ ಬಂದಿರುವಂತ ಒಂದಷ್ಟು ಸಂದೇಶಗಳಾಗಿದೆ. ಹೋಪ್ಫುಲಿ ಈ ಸಂದೇಶಗಳು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡು ನಾನು ಈ ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ರೀಡಿಂಗ್ ರೆಸೊನೇಟ್ ಆಯ್ತು ನೀವು ಕಾಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಏನ್ ಅನ್ನಿಸ್ತು ಅಂತ ಹೇಳಿ. ಅಂಡ್ ಆಲ್ಸೋ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಮತ್ತೆ ಯಾರಿಗೆಲ್ಲ ರೇಖಿ ಕಲ್ತ್ಕೋಬೇಕು, ಟ್ಯಾರೋ ಕಾರ್ಡ್ಸ್ ಕಲ್ತ್ಕೋಬೇಕು, ಮತ್ತೆ ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕು ಅಂತ ಆಸೆ ಇದೆ, ಅವರು ನನಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆನಾ? ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್.